ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೌರೀಶ್ ಟಾಕ್ 69. ಶ್ರಾವಣ ಮಾಸದ ಶುಕ್ರವಾರ ಮತ್ತು ಶನಿವಾರದಂದು ಹಾಗೂ ಶ್ರಾವಣ ಮಾಸದಲ್ಲಿ ಮಾಡಬಾರದ ಕೆಲಸಗಳು. ಜುಲೈ 25ರಂದು ಶ್ರಾವಣ ಮಾಸ ಬಂದಿದೆ. ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಶ್ರಾವಣ ಮಾಸದಲ್ಲಿ ಜನರು ಬಹಳಷ್ಟು ಉಪವಾಸ, ವ್ರತ ಮತ್ತು ಪೂಜೆಗಳನ್ನು ಮಾಡುತ್ತಾರೆ. ಶ್ರಾವಣ ಮಾಸ ಹಿಂದೂ ಜನರಿಗೆ ಬಹಳ ವಿಶೇಷವಾಗಿದೆ. ಈ ತಿಂಗಳಲ್ಲಿ ಮಹಿಳೆಯರು ದೊಡ್ಡ ಪ್ರಮಾಣದ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ. ಈ ಕ್ರಮದಲ್ಲಿ ಮಹಿಳೆಯರು ಶ್ರಾವಣ ಮಾಸದಲ್ಲಿ ವಿವಿಧ ರೀತಿಯ ಪೂಜೆಗಳು, ಉಪವಾಸಗಳು ಮತ್ತು ವ್ರತಗಳನ್ನು ಮಾಡುವ ಮೂಲಕ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ತೊಡಗುತ್ತಾರೆ. ಶ್ರಾವಣ ಮಾಸದಲ್ಲಿ ಸೂರ್ಯನು ಸಿಂಹರಾಶಿಗೆ ಪ್ರವೇಶಿಸುವುದರಿಂದ ಈ ತಿಂಗಳು ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ. ಈ ಪವಿತ್ರ ಶ್ರಾವಣ ಮಾಸದಲ್ಲಿ ಶುಭ ಕಾರ್ಯಕ್ರಮಗಳು, ಮದುವೆಗಳು ಮತ್ತು ಗೃಹ ಪ್ರವೇಶಗಳು ಸಹ ನಡೆಯುತ್ತವೆ. ಈ ಅತ್ಯಂತ ಪವಿತ್ರ ಶ್ರಾವಣ ಮಾಸದಲ್ಲಿ ಯಾವ ರೀತಿಯ ಕೆಲಸಗಳನ್ನು ಮಾಡಬೇಕು? ಈಗ ಯಾವ ರೀತಿಯ ಕೆಲಸಗಳನ್ನು ಮಾಡಬಾರದು ಎಂದು ತಿಳಿಯೋಣ. ಶ್ರಾವಣ ಮಾಸ ಬಹಳ ಪವಿತ್ರವಾದ ಮಾಸ. ಆದ್ದರಿಂದ ಪ್ರತಿಯೊಬ್ಬರೂ ಪ್ರತಿದಿನ ತಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಮತ್ತು ಶಿವ ಮತ್ತು ಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆಗಳನ್ನು ಮಾಡಬೇಕು. ಈ ರೀತಿ ಪೂಜೆಗಳನ್ನು ಮಾಡುವುದರಿಂದ ಭಗವಂತನ ಆಶೀರ್ವಾದವು ನಮ್ಮ ಕುಟುಂಬದ ಮೇಲೆ ಇರುತ್ತದೆ ಮತ್ತು ಎಲ್ಲಾ ಆಶೀರ್ವಾದಗಳು ಬರುತ್ತವೆ. ಈ ರೀತಿ ಶಿವನನ್ನು ಪೂಜಿಸುವಾಗ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸುವ ಮೂಲಕ ಪೂಜೆಯನ್ನು ಮಾಡಬೇಕು. ಶ್ರಾವಣ ಸೋಮವಾರದಂದು ಪ್ರತಿದಿನ ಸಂಜೆ ದೀಪಾರಾಧನೆ ಮಾಡಿ ಮಂಗಳ ಆರತಿ ಅರ್ಪಿಸಬೇಕು. ಅಲ್ಲದೆ ಸೋಮವಾರ ನಿಮ್ಮ ಹತ್ತಿರದ ಶಿವ ದೇವಾಲಯಕ್ಕೆ ಹೋಗಿ ಶಿವನಿಗೆ ಅಭಿಷೇಕ ಸಲ್ಲಿಸಬೇಕು. ಹೀಗಾಗಿ ಶಿವನ ಆಶೀರ್ವಾದ ಯಾವಾಗಲೂ ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ. ಅದೇ ರೀತಿ ಶ್ರಾವಣದಲ್ಲಿ ಶುಕ್ರವಾರದಂದು ಯಾರಾದರೂ ನಿಮಗೆ ಹೂವುಗಳು ಅಥವಾ ಬಳೆಗಳನ್ನು ನೀಡಿದರೆ ನೀವು ನಿರಾಕರಿಸಬಾರದು. ನೀವು ಅವುಗಳನ್ನು ಸ್ವೀಕರಿಸಬೇಕು. ಶುಕ್ರವಾರದಂದು ನಿಮ್ಮ ಕುತ್ತಿಗೆಗೆ ಹಾರವನ್ನು ಧರಿಸಬಾರದು. ಶುಕ್ರವಾರದಂದು ನೀವು ಬಾಗಿಲು ಅಥವಾ ವರಾಂಡಾವನ್ನು ಅಶುದ್ಧವಾಗಿ ಇಡಬಾರದು. ಶ್ರಾವಣದಲ್ಲಿ ಶುಕ್ರವಾರ ಪ್ಲಾಸ್ಟಿಕ್ ಬಳೆಗಳನ್ನು ಧರಿಸಬಾರದು. ಅಲ್ಲದೆ ಶುಕ್ರವಾರ ಕಪ್ಪು ಬಟ್ಟೆ ಧರಿಸಲೇಬಾರದು. ಶುಕ್ರವಾರ ಯಾರಿಗೂ ಹಾಲು, ಮೊಸರು, ಮೆಣಸಿನಕಾಯಿ, ಹುಣಸೆಹಣ್ಣು ಅಥವಾ ಉಪ್ಪು ನೀಡಬಾರದು. ಶುಕ್ರವಾರ ಯಾರಿಂದಲೂ ಸಾಲ ತೆಗೆದುಕೊಳ್ಳಬೇಡಿ ಮತ್ತು ಕೊಡಬೇಡಿ. ಏಕೆಂದರೆ ಹೀಗೆ ಮಾಡುವುದರಿಂದ ನಿಮ್ಮ ಮನೆಯ ಸದಸ್ಯರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಶುಕ್ರವಾರ ಶ್ರಾವಣ ಶನಿವಾರದಂದು ಯಾರಿಗೂ ಏನನ್ನೂ ಕೊಡಬೇಡಿ ಅಥವಾ ತೆಗೆದುಕೊಳ್ಳಬೇಡಿ. ಶ್ರಾವಣ ಶುಕ್ರವಾರದಂದು ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಯಾರಿಗೂ ನೀಡಬಾರದು. ಹೀಗೆ ಮಾಡುವುದು ಒಳ್ಳೆಯದಲ್ಲ. ಶುಕ್ರವಾರ ಮಹಿಳೆಯರು ಕಣ್ಣೀರು ಸುರಿಸಬಾರದು. ಶುಕ್ರವಾರದಂದು ಹಳೆಯ ಬಟ್ಟೆಗಳನ್ನು ಯಾರಿಗೂ ಕೊಡಬಾರದು. ಶುಕ್ರವಾರ ಮಹಿಳೆಯರು ಸಂಜೆ ಮನೆ ಗುಡಿಸಬಾರದು. ಶ್ರಾವಣದಲ್ಲಿ ಶುಕ್ರವಾರ ತಡವಾಗಿ ಏಳಬಾರದು. ಬೆಳಿಗ್ಗೆ ಬೇಗನೆ ಏಳಬೇಕು. ಶುಕ್ರವಾರ ದೇವಿಯ ವಿಗ್ರಹವನ್ನು ಮುಳುಗಿಸಿ ತೊಳೆಯಬಾರದು. ಕೆಲವರು ಹಳೆಯ ಅಥವಾ ಮುರಿದ ವಿಗ್ರಹಗಳನ್ನು ನದಿಗೆ ಎಸೆದು ಹೊಸ ವಿಗ್ರಹಗಳನ್ನು ಇಡುತ್ತಾರೆ. ಹಳೆಯ ವಿಗ್ರಹವನ್ನು ಮರೆತು ಶುಕ್ರವಾರದಂದು ಅದನ್ನು ನದಿಗೆ ಅಥವಾ ಹೊರಗೆ ಹಾಕಬಾರದು. ನೀವು ಬಯಸಿದರೆ ಶ್ರಾವಣದ ಶುಕ್ರವಾರದಂದು ನೀವು ಹೊಸ ವಿಗ್ರಹವನ್ನು ತರಬಹುದು. ಇದನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯು ಯಾವಾಗಲೂ ನಿಮ್ಮ ಮನೆಯಲ್ಲಿರುತ್ತಾಳೆ. ಶ್ರಾವಣದಲ್ಲಿ ಶುಕ್ರವಾರದಂದು ಯಾವುದೇ ಸಂದರ್ಭದಲ್ಲೂ ಒಗೆದ ಬಟ್ಟೆಗಳನ್ನು ಮಾತ್ರ ಧರಿಸಬೇಕು. ಮೈಲಿಗೆ ಬಟ್ಟೆಗಳನ್ನು ಧರಿಸುವುದರಿಂದ ಬಡತನದ ದೇವತೆಯನ್ನು ಆಹ್ವಾನಿಸಿದಂತೆ. ಶ್ರಾವಣ ಶುಕ್ರವಾರದಂದು ಬಳೆಗಳನ್ನು ತೆಗೆಯಬಾರದು. ಅದೇ ರೀತಿ ಶ್ರಾವಣ ಶನಿವಾರದಂದು ಮಹಿಳೆಯರು ಮನೆಯಲ್ಲಿ ಈ ಕೆಲಸಗಳನ್ನು ಮಾಡುವುದರಿಂದ ದೂರವಿರುವುದು ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರವಾಗಲು ಉತ್ತಮ ಎಂದು ಆಧ್ಯಾತ್ಮಿಕವಾದಿಗಳು ಹೇಳುತ್ತಾರೆ. ಶನಿಯ ಆಶೀರ್ವಾದವಿದ್ದರೆ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇರುವುದಿಲ್ಲ ಎಂದು ಹೇಳಲಾಗುತ್ತದೆ. ಕೆಟ್ಟದ್ದನ್ನು ಮಾಡುವವರಿಗೆ ಕೆಟ್ಟದ್ದನ್ನು, ಒಳ್ಳೆಯದನ್ನು ಮಾಡುವವರಿಗೆ ಒಳ್ಳೆಯದನ್ನು ಅವರ ಪ್ರತಿಫಲವಾಗಿ ನೀಡುವನು ಎಂದು ಶಾಸ್ತ್ರಗಳು ಹೇಳುತ್ತವೆ. ಶ್ರಾವಣ ಮಾಸದ ಶನಿವಾರದಂದು ಮಹಿಳೆಯರು ಯಾವ ಕೆಲಸಗಳನ್ನು ಮಾಡಬಾರದು ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಶ್ರಾವಣ ಮಾಸದ ಶನಿವಾರದಂದು ನಿಮ್ಮ ಮನೆಯಲ್ಲಿ ಉಪ್ಪು, ಎಣ್ಣೆ ಮತ್ತು ಎಳ್ಳನ್ನು ಖರೀದಿಸಿದರೆ 8 ರೀತಿಯ ದುರದೃಷ್ಟಗಳು ಎದುರಾಗುತ್ತವೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಶನಿವಾರ ಈಶಾನ್ಯದಲ್ಲಿ ಪೊರಕೆ ಇಡಬಾರದು. ಶನಿವಾರ ಯಾವುದೇ ಎಣ್ಣೆಯನ್ನು ಖರೀದಿಸಬಾರದು ಎಂದು ಹಿರಿಯರು ಹೇಳುತ್ತಾರೆ. ಶ್ರಾವಣ ಮಾಸದ ಶನಿವಾರದಂದು ಎಣ್ಣೆ ಖರೀದಿಸುವುದರಿಂದ ದುರದೃಷ್ಟ ಬರುತ್ತದೆ ಎಂದು ಜ್ಯೋತಿಷ್ಯ ತಜ್ಞರು ಹೇಳುತ್ತಾರೆ. ಶನಿವಾರ ಹತ್ತಿ, ಬೆಂಕಿಕಡ್ಡಿ, ಕಲ್ಲಿದ್ದಲು ಮತ್ತು ಸೂಜಿಗಳಂತಹ ವಸ್ತುಗಳನ್ನು ಖರೀದಿಸಬಾರದು ಎಂದು ಅವರು ಹೇಳುತ್ತಾರೆ. ಆದರೆ ಕೆಲವರು ತಮ್ಮ ಮನೆಗಳಲ್ಲಿ ವಾರಕ್ಕೊಮ್ಮೆ ಮಾತ್ರ ಪೂಜೆ ಮಾಡುತ್ತಾರೆ. ಅಂಥವರಿಗೆ ಶ್ರಾವಣ ಮಾಸದಲ್ಲಿ ಶನಿವಾರ, ಶುಕ್ರವಾರ ಅಥವಾ ಸೋಮವಾರ ಸಂಜೆ ಮನೆಯಲ್ಲಿ ಗೋವಿನ ತುಪ್ಪದಿಂದ ದೀಪ ಹಚ್ಚುವುದು ತುಂಬಾ ಶುಭ.
ಇದು ನಿಮಗೆ ಸಂಪತ್ತನ್ನು ತರುತ್ತದೆ. ಶ್ರಾವಣ ಶನಿವಾರದಂದು ನೀವು ನಿಮ್ಮ ಹಳೆಯ ಬಟ್ಟೆಗಳನ್ನು ಯಾರಿಗೂ ದಾನ ಮಾಡಬಾರದು. ಶನಿವಾರ ಕುಂಬಳಕಾಯಿಯನ್ನು ಖರೀದಿಸಬಾರದು. ವಿಶೇಷವಾಗಿ ಮಹಿಳೆಯರು ಶ್ರಾವಣ ಶನಿವಾರದಂದು ಯಾವುದೇ ಸಂದರ್ಭದಲ್ಲೂ ಬಳೆಗಳು ಮತ್ತು ಕಿವಿಯೋಲೆಗಳನ್ನು ತೆಗೆಯಬಾರದು. ಅಲ್ಲದೆ ಶನಿವಾರದಂದು ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಯಾರಿಗೂ ಕೊಡಬೇಡಿ. ಯಾರಾದರೂ ನಿಮಗೆ ಉಡುಗೊರೆ ನೀಡಿದರೆ ಅದನ್ನು ನಿರಾಕರಿಸಬೇಡಿ. ಶನಿವಾರದಂದು ಕಪ್ಪು ಬಟ್ಟೆಗಳನ್ನು ಧರಿಸುವುದರಿಂದ ನಿಮ್ಮ ವೃತ್ತಿಜೀವನಕ್ಕೆ ಗಂಭೀರ ಹಾನಿಯಾಗುತ್ತದೆ. ಶ್ರಾವಣ ಶನಿವಾರದಂದು ಪೊರಕೆ ಖರೀದಿಸುವುದರಿಂದ ಮನೆಯಲ್ಲಿ ಆರ್ಥಿಕ ಅಸ್ಥಿರತೆ ಉಂಟಾಗುತ್ತದೆ ಎಂಬ ಪ್ರಾಚೀನ ನಂಬಿಕೆಯಿದೆ. ಕತ್ತರಿ ಮತ್ತು ಚಾಕುಗಳಂತಹ ವಸ್ತುಗಳಿಗೂ ಇದು ಅನ್ವಯಿಸುತ್ತದೆ. ನೀವು ಶನಿವಾರ ಖರೀದಿಸಬಾರದು ಎಂದು ಹಿರಿಯರು ಹೇಳುತ್ತಾರೆ. ನೀವು ಶನಿವಾರ ಬಟ್ಟೆ ಮತ್ತು ಪಾದರಕ್ಷೆಗಳನ್ನು ಖರೀದಿಸಬಾರದು. ಶ್ರಾವಣ ಶನಿವಾರದಂದು ಈ ಕೆಲಸಗಳನ್ನು ಮಾಡಿದರೆ ನಿಮ್ಮ ಪ್ರಗತಿ ಹಾಳಾಗುತ್ತದೆ. ನೀವು ಶನಿವಾರ ಹೊಸ ಕಾರು ಅಥವಾ ಸ್ಕೂಟರ್ ಖರೀದಿಸಬಾರದು. ಏಕೆಂದರೆ ಇವು ಲೋಹಗಳಿಂದ ಮಾಡಲ್ಪಟ್ಟಿವೆ. ಶನಿವಾರ ಅಂತಹ ಲೋಹಗಳನ್ನು ಖರೀದಿಸುವುದು ಒಳ್ಳೆಯದಲ್ಲ. ಈಗ ಶ್ರಾವಣ ಶನಿವಾರದಂದು ನೀವು ಮಾಡುವ ಯಾವ ಕೆಲಸಗಳು ನಿಮಗೆ ಅದೃಷ್ಟವನ್ನು ತರುತ್ತವೆ ಎಂದು ನೋಡೋಣ. ಶಾಸ್ತ್ರದ ಪ್ರಕಾರ ಶನಿವಾರ ವೆಂಕಟೇಶ್ವರ ಮತ್ತು ಆಂಜನೇಯನನ್ನು ಪೂಜಿಸುವುದರಿಂದ ಪಂಡಿತರು ಸಂಪತ್ತು ಉತ್ಪತ್ತಿಯಾಗುತ್ತದೆ ಎಂದು ಹೇಳುತ್ತಾರೆ. ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ತೊಡೆದುಹಾಕಲು ನೀವು ಬಯಸಿದರೆ ಶ್ರಾವಣ ಶನಿವಾರದಂದು ಅರಳಿ ಮರದ ಕೆಳಗೆ ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಿಸಿ. ಅಲ್ಲದೆ ಒಂದು ಸಣ್ಣ ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲಾ ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಶ್ರಾವಣ ಶನಿವಾರದಂದು ನೀವು ಶನಿ ದೇವರಿಗೆ ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸಿದರೆ ನೀವು ಶುಭ ಫಲಿತಾಂಶಗಳನ್ನು ಪಡೆಯಬಹುದು. ಶ್ರಾವಣ ಶನಿವಾರದಂದು ಅರಳಿ ಮರದ ಬುಡದಲ್ಲಿ ಹಾಲಿನೊಂದಿಗೆ ಬೆರೆಸಿದ ಸಕ್ಕರೆಯನ್ನು ಸುರಿಯುವುದರಿಂದ ಮತ್ತು ಹಸುವಿನ ತುಪ್ಪದಿಂದ 3 ದೀಪಗಳನ್ನು ಬೆಳಗಿಸುವುದರಿಂದ ದುಃಖ ನಿವಾರಣೆಯಾಗುತ್ತದೆ. ಅದೇ ರೀತಿ ಶನಿವಾರದಂದು 1 ಕಪ್ಪು ನಾಯಿ ಮತ್ತು 1 ಕಪ್ಪು ಹಸು ಇವುಗಳಿಗೆ ಆಹಾರವನ್ನು ಅರ್ಪಿಸುವುದರಿಂದ ಶನಿ ದೇವರು ಸಂತುಷ್ಟನಾಗುತ್ತಾನೆ. ಶನಿಯ ದುಷ್ಟತನವನ್ನು ನಿಮ್ಮಿಂದ ತೆಗೆದುಹಾಕಲು ಶ್ರಾವಣ ಮಾಸದ ಶನಿವಾರದಂದು ಅನ್ನ ಬೇಯಿಸಿ ಅದರಿಂದ 1 ಮುದ್ದೆ ಅನ್ನವನ್ನು ತೆಗೆದುಕೊಂಡು ಅದಕ್ಕೆ 2 ಅಥವಾ 3 ಹನಿ ಎಳ್ಳೆಣ್ಣೆಯನ್ನು ಸೇರಿಸಿ ಕಾಗೆಗೆ ತಿನ್ನಿಸಿ. ಸತತ 5 ಶನಿವಾರ ಹೀಗೆ ಮಾಡುವುದರಿಂದ ನಿಮ್ಮ ಶನಿ ದೋಷ ನಿವಾರಣೆಯಾಗುತ್ತದೆ ಮತ್ತು ಶನಿ ದೇವರ ಆಶೀರ್ವಾದವೂ ಸಿಗುತ್ತದೆ. ಶ್ರಾವಣ ಶನಿವಾರದಂದು ಹನುಮಾನ್ ಚಾಲೀಸಾ ಮತ್ತು ಗೋವಿಂದ ನಾಮ ಪಠಿಸುವುದು ತುಂಬಾ ಒಳ್ಳೆಯದು. ನಿಮ್ಮ ಹಣದ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಬಯಸಿದರೆ ಶನಿವಾರ ಸಂಜೆ ಇದನ್ನು ಮಾಡಿ. ಕಪ್ಪು ಬಟ್ಟೆಯಲ್ಲಿ ಅಕ್ಕಿಯನ್ನು ಕಟ್ಟಿ ಶನಿದೇವರ ಪಾದಗಳ ಬಳಿ ಇರಿಸಿ. ಶನಿಯ ಮುಂದೆ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿ. ನಂತರ ಹರಿಯುವ ನದಿಯಲ್ಲಿ ಅಕ್ಕಿಯನ್ನು ಸುರಿಯಿರಿ. ಶ್ರಾವಣ ಶನಿವಾರದಂದು ಈ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಎಲ್ಲಾ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ದುಃಖಗಳು ದೂರವಾಗುತ್ತವೆ. ಶ್ರಾವಣ ಮಾಸದಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ದಾನ ಮಾಡುವುದರಿಂದ ಉತ್ತಮ ಶುಭ ಫಲಗಳು ದೊರೆಯುತ್ತವೆ. ಈ ಶ್ರಾವಣ ಮಾಸದಲ್ಲಿ ಭಗವಂತನನ್ನು ಸ್ಮರಿಸುವುದು ಮತ್ತು ರುದ್ರಾಕ್ಷಗಳನ್ನು ಧರಿಸುವುದು ತುಂಬಾ ಒಳ್ಳೆಯದು. ಹಿಂದೂಗಳು ಅತ್ಯಂತ ಪವಿತ್ರವೆಂದು ಪರಿಗಣಿಸುವ ಶ್ರಾವಣ ಮಾಸದಲ್ಲಿ ಯಾರೂ ಮದ್ಯ ಅಥವಾ ಮಾಂಸವನ್ನು ಮುಟ್ಟಬಾರದು. ಶ್ರಾವಣ ಮಾಸದಲ್ಲಿ ಬದನೆಕಾಯಿ ತಿನ್ನಬಾರದು. ಪುರಾಣಗಳ ಪ್ರಕಾರ ಬದನೆಕಾಯಿ ಅಶುದ್ಧ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಶ್ರಾವಣ ಮಾಸದಲ್ಲಿ ಬದನೆಕಾಯಿ ತಿನ್ನಬಾರದು ಎಂದು ಹೇಳಲಾಗುತ್ತದೆ. ಏಕಾದಶಿ ಮತ್ತು ಚತುರ್ದಶಿಯಂತಹ ಕೆಲವು ಪ್ರಮುಖ ದಿನಗಳಲ್ಲಿ ಬದನೆಕಾಯಿ ತಿನ್ನದ ಜನರಿದ್ದಾರೆ. ಶ್ರಾವಣ ಮಾಸದಲ್ಲಿ ಉಪವಾಸ ಮಾಡುವ ಭಕ್ತರು ಶಿವನ ಅಭಿಷೇಕಕ್ಕೆ ಹಾಲನ್ನು ಬಳಸಬಹುದು. ಆದರೆ ಹಾಲನ್ನು ಪಾನೀಯವಾಗಿ ಸೇವಿಸಬಾರದು. ಶಿವನನ್ನು ಪೂಜಿಸುವವರು ಪ್ರತಿದಿನ ಬೆಳಿಗ್ಗೆ ಸಾಧ್ಯವಾದಷ್ಟು ಬೇಗ ಎದ್ದು ಪೂಜಾ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಬೇಕು. ಸೂರ್ಯ ಉದಯಿಸುವ ಮೊದಲು ಎಚ್ಚರಗೊಳ್ಳುವುದು ತುಂಬಾ ಒಳ್ಳೆಯದು. ಶಿವ ಪೂಜೆಗೆ ವಿಶೇಷವಾಗಿ ಶಿವನ ಅಭಿಷೇಕಕ್ಕೆ ಅರಿಶಿನವನ್ನು ಬಳಸಬಾರದು. ಅನೇಕ ಜನರು ಇದನ್ನು ಮರೆತು ಬಿಡುತ್ತಾರೆ. ಆದರೆ ಅರಿಶಿನವನ್ನು ಅಭಿಷೇಕಕ್ಕೆ ಬಳಸಲೇಬಾರದು. ಅದೇ ರೀತಿ ದೇಹದ ಮಸಾಜ್ಗೆ ಎಣ್ಣೆಯನ್ನು ಬಳಸಬಾರದು. ಶ್ರಾವಣ ಮಾಸದಲ್ಲಿ ಪುರುಷರು ಗಡ್ಡ ಮತ್ತು ಕೂದಲನ್ನು ಕತ್ತರಿಸಬಾರದು ಎಂದು ಆಧ್ಯಾತ್ಮಿಕ ವಿದ್ವಾಂಸರು ಹೇಳುತ್ತಾರೆ. ಶ್ರಾವಣ ಮಾಸದಲ್ಲಿ ಈರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿಯಂತಹ ವಸ್ತುಗಳನ್ನು ಸೇವಿಸಬಾರದು. ತಾಮ್ರದ ಪಾತ್ರೆಗಳಲ್ಲಿ ತಯಾರಿಸಿದ ಆಹಾರವನ್ನು ಸೇವಿಸಬಾರದು. ಈ ಪವಿತ್ರ ಶ್ರಾವಣ ಮಾಸದಲ್ಲಿ ನಿಮ್ಮ ಮನಸ್ಸನ್ನು ಶುದ್ಧವಾಗಿಡಲು ನೀವು ನಿಮ್ಮ ಮನೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಅಲ್ಲದೆ ಈ ಶ್ರಾವಣ ಮಾಸದಲ್ಲಿ 1 ತಿಂಗಳು ದುರ್ಗಾದೇವಿಯನ್ನು ಪೂಜಿಸುವವರು ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಅಲ್ಲದೆ ಶಿವನನ್ನು ಪೂಜಿಸುವಾಗ ತುಳಸಿ ಎಲೆಗಳನ್ನು ಬಳಸಬಾರದು.
ಈ ಶ್ರಾವಣ ಮಾಸದಲ್ಲಿ ಎಲ್ಲಾ ವಿಷಯಗಳಲ್ಲಿಯೂ ಮಿತವಾಗಿರಬೇಕು ಎಂದು ಆಧ್ಯಾತ್ಮಿಕ ವಿದ್ವಾಂಸರು ಹೇಳುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.